ಹೋಗಿ ಹತ್ರ ಹೋಗಿ ಗೈಸ್ ಇದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫಿಗೆ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ, ಅವ್ನು ನನ್ನನ್ನು ಮನೆ ಹತ್ರ ಬಂದು ಪಿಕ್ ಮಾಡ್ದ. ಈಗ ಏನಂತಂದರೆ ಒಂದು ಶೂಟ್ ಇದೆಯಂತೆ, ಒಬ್ರದ್ದು ಕಾಂತಾರ ಸ್ಟೈಲಲ್ಲಿ ಶೂಟ್ ಮಾಡೋದಿದೆ. ಹಾಗಾಗಿ ಅವ್ನ ಮನೆ ಹತ್ರ ಬಂದಿದ್ದೀನಿ. ಇಲ್ಲ ಕ್ಯಾಮ್ರಾದವರು ನನ್ನ ಫ್ರೆಂಡು ಹೋಮ್ ಸ್ಟೇಗೆ ಹೋಗ್ಬೇಕು. ಹೋಮ್ ಸ್ಟೇ ಹತ್ರ ಹೋದಾಗ ಅಲ್ಲಿ ಕಾಂತಾರ ಸ್ಟೈಲಲ್ಲಿ ವಿಡಿಯೋ ಶೂಟ್ ಮಾಡೋದಿದೆ, ವಿಡಿಯೋ ಮತ್ತು ಫೋಟೋಗ್ರಫಿ ಎಲ್ಲ ಮಾಡೋದಿದೆ. ಗೈಸ್ ಫೈನಲಿ ಲೊಕೇಶನ್ ಹತ್ರ ಬಂದಿದ್ದೀವಿ. ಏನಂತಂದರೆ ಈಗ ನನ್ನ ಫ್ರೆಂಡು ಗಿಂಬಲ್ನ ಸೆಟ್ ಮಾಡ್ಕೊಳ್ತಿದ್ದಂಗೆ. ಲೊಕೇಶನ್ ನೋಡಿ ತೋರಿಸ್ತೀನಿ ಹೆಂಗಿದೆ, ಸಖತ್ತಾಗಿದೆ. ಹೋಮ್ ಸ್ಟೇ ಗೈಸ್ ಇದು. ಕ್ಯಾಮ್ರಾನ ಹಿಂಗೆ ಹಾಕಿ ಹಿಂಗೆ ಲಾಕ್ ಮಾಡಿ ಹಿಂಗೆ ಮೇಲೆ ಎತ್ತಿ ಹಿಂಗೆ ಲಾಕ್ ಕೊಡ್ಸಿದ್ರೆ ಫಿನಿಶ್. ಫೋಟೋ ಶೂಟಿಗೆ ಕುದುರೆ ನೋಡಿ ಗೈಸ್ ಏನು ಸಖತ್ತಾಗಿದೆ. ಫ್ರಂಟ್ ಫೇಸ್ ತೋರಿಸ್ತೀನಿ ನೋಡಿ, ಬ್ಲೂಯಿಶ್ ಐ ಇದ್ರದ್ದು ಚೆನ್ನಾಗಿದೆ, ಒದಗಿದ್ದು ಗೈಸ್. ಏನಂತಂದ್ರೆ ಕುದುರೆ ಜೊತೆ ಫೋಟೋ ಶೂಟ್ ನಡೀತಿದೆ ನೋಡಿ. ಅಲ್ಲಿ ಕುದುರೆ ಇದೆ, ಕುದುರೆ ಜೊತೆ ಕಾಂತಾರ ಫಿಲಮ್ ಇದೆಯಲ್ಲ, ಕಾಂತಾರ ಪಾರ್ಟ್ 2 ಫಿಲಮ್ ಆ ಲೆಕ್ಕಾಚಾರದಲ್ಲಿ ವಿಡಿಯೋ ಶೂಟ್ ಮಾಡಿಸ್ಕೊಂತಿದ್ದಾರೆ. ಫೋಟೋ ಶೂಟು, ವಿಡಿಯೋ ಶೂಟು, ರೀಲ್ಸಿಗೋಸ್ಕರ. ಮತ್ತು ಇದೆಲ್ಲ ಕಂಪ್ಲೀಟ್ಲಿ ಇದು ಗೈಸ್ ಹೋಮ್ ಸ್ಟೇ ಇದು. ಈ ಕಡೆ ಎಲ್ಲ ಫುಲ್ ಕಂಪ್ಲೀಟ್ಲಿ ಗ್ರೀನರಿ ಇದೆ. ಹೆಸರೇನಣ್ಣ ಅದ್ರದ್ದು? ಸುಲ್ತಾನ್ ಅಂತ ಗೈಸ್. ಇದ್ರದ್ದು ಬ್ಲೂ ಐಸ್ ಕಂಪ್ಲೀಟ್ಲಿ, ಫೇಸ್ ವೈಟ್, ಇದೆಲ್ಲ ಕಾಫಿ, ಕಣ್ಣು ಮಾತ್ರ ಬ್ಲೂ. ಬಿಸಿಲು ನೋಡಿ ಯಾವ ಹೆಂಗಿದೆ ಇದು, ಹೆಬ್ಬವಲ್ಲಣ್ಣ ಅದು. ಗೈಸ್ ಶೂಟಿಂಗ್ ಮಾಡ್ತಿದ್ವಿ. ಏನಂತಂದ್ರೆ ಈ ಕುದುರೆ ಇದೆಯಲ್ಲ ನಮ್ಮದು, ಈಗ ತಗೊಬಂದಿದ್ವಲ್ಲ, ಇವನು ಕೆಂಪೇಗೌಡ ಈಗ ಹೊಸ್ದಾಗಿ ಫಿಲಮ್ ಬರ್ತಾಯಿದ್ರೆ ಅದರಲ್ಲಿ ಶೂಟಿಂಗಲ್ಲಿ ಯೂಸ್ ಮಾಡಿದಾರಂತೆ ಇದನ್ನು. ಆದರೆ ಎಷ್ಟೇ ಯೂಸ್ ಮಾಡಲಿ ಜೋರಾಗಿ ಹೇಳ್ಬಾರ್ದು, ಆ ಕುದುರೆ ಓನರಿಗೆ ಗೊತ್ತಾದರೆ ಬೈತಾನೆ. ಏನಂತಂದರೆ ಹೇಳಿದ ಮಾತೇ ಕೇಳ್ತಾಯಿಲ್ಲ ಗೈಸ್. ಇವನು ನಿಂತ್ಕೊಂಡ್ರೆ ನಿಲ್ತಾ ಇಲ್ಲ, ಅವ್ನು ಮುಂದೆ ಹೋಗ್ತಾ ಇದ್ದಾನೆ ಗೈಸ್. ಫಸ್ಟ್ ಟೈಮ್ ಲೈಫಲ್ಲಿ ಒಂದು ಕುದುರೆನ ಜೊತೆಲಿ ಇಟ್ಕೊಂಡು ಬರ್ತಾ ಇರೋದು. ಅಯ್ಯೋ ಫಿಲಮೆಲ್ಲ ಆ್ಯಕ್ಟ್ ಮಾಡಿದೆ ಅಲ್ಲಣ್ಣ ಇದು? ಯಾವ ಫಿಲಮಿಗಣ್ಣ? ಹಾಂ, ಹೆಂಗಿದೆ ನೋಡಿ ಗೈಸ್. ಇದು ಕಣ್ಣು, ಕಾಲ್, ಇದನ್ನ ಹಿಂಗೆ ಹೇಳಿದ್ರೆ ನಿಲ್ಲುತ್ತೆ ಇವನು ಗೈಸ್. ಇಷ್ಟ ತನಕ ಹೇಳಿದ ಮಾತು ಇವನು ಕೇಳ್ತಿರ್ಲಿಲ್ಲ. ಹೆಂಗಿದೆ ಮುಂಚೆ ಇವನು ಸುಲ್ತಾನ, ನಿಮ್ಮ ಸುಲ್ತಾನ್ ಗೈಸ್. ಇದು ಎಷ್ಟು ವರ್ಷ ಗೊತ್ತಾ ಇದಕ್ಕೆ? ಹೆಚ್ಚು ಕಮ್ಮಿ ಅಲ್ಲ 3 ವರ್ಷ ಇವನಿಗೆ. ಬಿಜಾಪುರದಿಂದ ತರಿಸಿದ್ದಂತೆ. ನಾ ಸುಲ್ತಾನ್ ಮಚ್ಚಿ ಬಿಡಿಸ್ಕೊಂಡು ಓಡ್ತು ಅಂದರೆ ಆ ಹೊಣ್ಣ ಬರಲಿ ತಡಿ, ಇಲ್ಲಾಂದ್ರೆ ಸುಮ್ಮನೆ ಹೋಗ್ತಾ ಇದೆಯಾ ಮಚ್ಚಿ, ತಡಿಯೋ. ಮತ್ತೆ ಹ್ಯಾಂಡ್ಲ್ ಮಾಡೋಕ್ಕಲ್ಲ ಹೊಣ್ಣ ಇಲ್ಲ ಅಂದ್ರೆ ಇದನ್ನ. ಗೈಸ್ ಗಿಂಬಲ್ ಅಲ್ಲೇ ಬಿಟ್ಟು ಬಂದು ಕುದುರೆ ಕರ್ಕ ಬರೋ ಇದರಲ್ಲಿ ಕ್ಯೂರಿಯಾಸಿಟಿಲಿ ಖುಷಿಲಿ ಗಿಂಬಲ್ ಅಲ್ಲೇ ಬಿಟ್ಟು ಬಂದಿದ್ದೀನಿ ಗೈಸ್. ಗಿಂಬಲ್ ಮತ್ತು ಲೆನ್ಸ್ ಅಲ್ಲಿಂದ ಹೋಗಿ ತರಬೇಕು ಗೈಸ್. ಇದ್ರೊಳಗೆ ಮನೆ ಒಳಗೆ ಒಂದ್ಸರಿ ತೋರಿಸ್ತೀನಿ ಬನ್ನಿ ನಿಮ್ಗೆ ಹೆಂಗಿದೆ ಅಂತ ಹೊರಗಡೆ ಅಂತಾನೆ. ಆಮೇಲೆ ಬೇಕಾದ್ರೆ ಹೋಗ್ತಾ ಇದನ್ನು ಕಂಪ್ಲೀಟ್ಲಿ ವೀಡಿಯೋ ಮಾಡೋಣ. ಏನು ಸಖತ್ತಾಗಿದೆ ಮನೆ ಅಲ್ವಾ, ನೆಕ್ಸ್ಟ್ ಲೆವೆಲಲ್ಲಿದೆ. ಅಷ್ಟು ಹೋಗೋಣ ಅಲ್ಲಿ ಸ್ಪಾಟಿಗೆ. ಈಗ ನೆಕ್ಸ್ಟ್ ಇರೋದು ಕುದುರೆನ ಕಾಡೊಳಗಿಂದ ಬರೋ ಥರ, ಕಾಫಿ ಎಸ್ಟೇಟ್ ಒಳಗಿಂದ ಕರ್ಕೊಬರೋ ಥರ ಒಂದು ಶೂಟ್ ಇದೆ. ಶಾರ್ಟ್ ತೊಗೊಳ್ಬೇಕು, ಆ ಶಾರ್ಟ್ನ ಈಗ ತೊಗೊಳ್ತಿದ್ದೀವಿ ನಾವು. ಸುಲ್ತಾನ ಒಂದ್ಸರಿ ಮುಟ್ಟೋಣ ಗೈಸ್. ಸೆಲ್ಫಿ ತೊಗೊಳ್ತಿದ್ದೀನಿ ಒಂದು ಸುಲ್ತಾನ್ ಜೊತೆ. ಈ ಕಡೆ ಇರಲ್ಲೇ ಮುಂದೆ ಹೋಗ್ಬಾರ್ದು ಸುಲ್ತಾನ್ ಗೈಸ್. ಹೈಟು ನೋಡ್ಬೋದು. ನಾನು ಇದು ಕುದುರೆನ ಐ ಕಾಂಟ್ಯಾಕ್ಟ್ ಮಾಡ್ತಿದ್ದೀನಿ. ಬಟ್ ಆನೆ ಒಂದ್ಸರಿ ನಾನು ಇದಕ್ಕೆ ಹೋಗಿದ್ವಲ್ಲ, ಅವಾಗ ಆನೆನ ಐ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಒಂಥರ ನೋಡೋಕ್ಕೆ ಒಂಥರ ಭಯ ಆಗುತ್ತೆ ಗೈಸ್. ಇದೇನಂದರೆ ಇದು ಕಾಲಿದೆಯಲ್ಲ, ಇದು ನಮಗೆ ಒಂಥರ ಸ್ಟೇಬಲಾಗಿ ನಿಲ್ಲೋದಕ್ಕೋಸ್ಕರ, ಮೇಲೆ ಹತ್ತಿ ಕೂತಾಗ ಕಾಲನ್ನ ಇಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಇದು ಸೀಟು. ಮತ್ತು ಇದಿದೆಯಲ್ಲ ಕುದುರೆದು ಹ್ಯಾಂಡಲ್ ಮಾಡೋಕ್ಕೆ, ಇದನ್ನು ಕಂಪ್ಲೀಟಾಗಿ ಇದನ್ನು ಹ್ಯಾಂಡ್ಲ್ ಮಾಡ್ಬೋದು. ನಡ್ಕೊಂಡು ಹೋಗ್ಬೇಕಾದ್ರೆ ಈ ಪೋರ್ಷನಲ್ಲಿ ಇಟ್ಕೋಬೇಕು, ಮೇಲೆ ಹತ್ತಿದಾಗ ಈ ಪೋರ್ಷನಲ್ಲಿ ಹಿಂಗೆ ಇಟ್ಕೊಂಡ್ರೆ ಎಳ್ದಾಗ ಇದು ಏನಾಗುತ್ತೆ ಅಂದರೆ ನಾವು ಹಿಂಗೆ ಎಳಿತೀವಲ್ಲ, ಎಳ್ದಾಗ ನಿಲ್ಲುತ್ತೆ. ಇಲ್ಲಿ ನೋಡಿ ಮುಂದೆ ಕರ್ಕೊಂಡು ಹೋಗ್ತೀನಿ, ಬರ ಹಿಂಗೆ ಕರ್ಕೊಂಡು ಹೋಗ್ತೀನಿ. ಸಡನ್ನಾಗಿ ನಿಲ್ಬೇಕಂದಾಗ ಇದನ್ನು ಎಳಿಬೇಕು ಹಿಂಗೆ. ಇದಕ್ಕೆ ಹಿಂಗೆ ಎಳೆದ್ರೆ ಸುಮ್ಮನೆ ನಿಲ್ತಾನೆ ಇವನು. ಆದರೆ ಇದೊಂಚೂರು ಬೇಜಾರು ವಿಷಯ ಗೈಸ್. ಏನಂತಂದರೆ ಇದು ಎಳೆದ್ರೆ ಏನಕ್ಕೆ ನಿಲ್ಲುತ್ತೆ ಗೊತ್ತಾ? ಇಲ್ಲಿ ನೋಡಿ, ಈ ಕಡೆ ಒಂದು ಕಬ್ಬಣ, ಈ ಕಬ್ಬಣ ಬಾಯಿಗೆ ಹಾಕಿ ಲಾಕ್ ಮಾಡಿದ್ದಾರೆ. ಈ ಕಡೆಯಿಂದ ಆ ಕಡೆಗೆ ಹಿಂಗೆ ಎಳೆದಿದ ತಕ್ಷಣ ಇದು ಟೈಟ್ ಆಗುತ್ತಲ್ಲ, ಆ ಟೈಟ್ ಆಗೋದ್ರಿಂದ ಇದು ನಿಲ್ಲುತ್ತೆ. ಅಂದರೆ ಅದಕ್ಕೆ ಆ್ಯಕ್ಚುಲಿ ಹರ್ಟ್ ಆದಾಗ ನಿಲ್ಲೋದದು, ನೋವಾದಾಗ ನಿಲ್ಲುತ್ತೆ, ಇಲ್ಲಾಂದರೆ ನಿಲ್ಲಲ್ಲ. ಹಂಗಾಗಿ ಇದನ್ನು ಇಟ್ಕೊಂಡಿದ್ದಾರೆ ಈ ಥರ ಗೈಸ್. ಇಲ್ಲಿ ಬಂದಿದ್ದೀವಲ್ಲ, ಇದು ಯಾವ ಜಾಗ ಅಂದರೆ ಫೋಟೋ ಶೂಟ್ ಮಾಡೋಕ್ಕೆ ಲೊಕೇಶನ್ ಹೇಳಲ್ಲ. ಬಟ್ ಏನಂದರೆ ಈ ಕಂಪ್ಲೀಟ್ಲಿ ಎಸ್ಟೇಟ್, ಇದು ಕಾಫಿ ಎಸ್ಟೇಟು. ಇದು ಈ ಜಾಗ ಇದೆಯಲ್ಲ, ಇದು ಮರ, ಈ ಮರಕ್ಕೆ ಮೆಣಸು ಹಾಕಿ ಬೆಳೆಸ್ತಾರೆ ಇದಕ್ಕೆ. ಇದು ಮೆಣಸು, ಇದು ಆ್ಯಕ್ಚುಲಿ ಇದು ಒಣಗಿಸ್ತಾರೆ ಅಲ್ಲಣ್ಣ, ಒಣಗಿಸ್ತಾರೆ. ಬಟ್ ಇದೇನೋ ಇನ್ನೂ ಹಸಿದೋರ ಒಂದು ಸ್ವಲ್ಪ ಬೆಳೆದ್ಮೇಲೆ ಎಲ್ಲ ಬಳ್ಳಿ ಥರ ಬೆಳ್ಕೊಂಡು ಹೋಗ್ತವೆ ಇವೆಲ್ಲ ಮರಕ್ಕೆ. ಇಲ್ಲಿ ನೋಡಿ ಕಾಫಿ ಗಿಡ, ಕಾಫಿದು ಯಾವ್ದಾದ್ರು ನೋಡಿಲ್ಲಲ್ಲ, ಇದು ಕಾಫಿ ಬೀಜ ಗೈಸ್. ಇದು ಹಸಿದು, ಇದು ಊರು ಒಣಗಿ ಹಣ್ಣಾಗಬೇಕಿದು. ಹಣ್ಣನ್ನು ತೆಗ್ದು ಪಲ್ಪರಿಗೆ ಹಾಕಿ ಆಮೇಲೆ ಬೇಳೆ ಮಾಡ್ತಾರೆ. ಟೋಟಲಾಗಿ ನಾನು, ಇವರಿಬ್ಬರು ಮತ್ತು ಅವರು ಮತ್ತು ಇವರಣ್ಣ ಎಲ್ಲರೂ ಸೇರಿ ಶೂಟ್ ಮಾಡ್ತಿದ್ದೀವಿ ವೀಡಿಯೋ. ಇದನ್ನು ಗೈಸ್ ಇದು ಕಂಪ್ಲೀಟ್ಲಿ ನಮಗೆ ಯಾವ ಥರ ಫೀಲ್ ಕೊಡ್ತಾಯಿದೆ ನೋಡಿ ವೀಡಿಯೋದಲ್ಲಿ. ಸೇಮ್ ಫಾರೆಸ್ಟ್ ಫೀಲ್ ಹೋದಂಗೆ ಅನಿಸ್ತಿದೆ ವೀಡಿಯೋದಲ್ಲಿ. ಈಗೇನಂತಂದರೆ ಇದಿದೆಯಲ್ಲ, ಈ ಕೋಲಿಗೆ ಒಂಚೂರು ಪೆಟ್ರೋಲ್ ಹಾಕಿದ್ವಿ. ಈ ಪೆಟ್ರೋಲಿಗೆ ಸ್ವಲ್ಪ ಇದನ್ನ ಬೆಂಕಿ ಹಚ್ಚಿ ಇದರಿಂದ ಒಂದು ಶಾರ್ಟ್ ತೊಗೊಳ್ಬೇಕು, ಅದೊಂದು ಶಾರ್ಟ್ ತೊಳ್ತೀವಿ. ಫಾರೆಸ್ಟ್ ಥರ ಫೀಲ್ ಆಗ್ತಿದೆ ಕಂಪ್ಲೀಟ್ ಆಗಿ. ಫೋಟೋ ಶೂಟಲ್ಲಿ ಫುಲ್ ಬಿಸಿ ಇದ್ದಾನೆ ಗೈಸ್, ವೀಡಿಯೋ ಶೂಟಲ್ಲಿ ಹುಡುಗ ಗೈಸ್. ಈಗ ನೋಡಿ ವ್ಯೂ ಹೆಂಗೆ ಅನ್ನಿಸ್ತಿದೆ.
ಮುಂದೆ ಕುದುರೆ ಹೋಗ್ತಿರೋದಂದ್ರೆ ನಮಗೆ ಫಾರೆಸ್ಟ್ ಥರನೇ ಫೀಲ್ ಆಗ್ತಾ ಇದೆಯಲ್ಲ. ಆ್ಯಕ್ಚುಲಿ ಇದು ಫಾರೆಸ್ಟೇ, ಅದ್ರ ಜೊತೆ ಕಾಫಿ ಎಸ್ಟೇಟ್ ಬೆಳೆಸಿದ್ದಾರೆ ಅಷ್ಟೇ. ಫಾರೆಸ್ಟ್ ಮರಕ್ಕೆ ಈ ಥರ ಇದೆಲ್ಲ ಬೆಳೆಸಿದ್ದಾರೆ. ಹುಷಾರಿಲ್ಲಲ್ಲ ಗೈಸ್, ಅದಕ್ಕೆ ಜಾಸ್ತಿ ಆ್ಯಕ್ಟಿವ್ ಇಲ್ಲ, ನಾನು ಲೈಟಾಗಿ ಆ್ಯಕ್ಟಿವ್ ಇದ್ದೀನಿ. ನೀವೇ ಮುಂದೆ ಹೋಗ್ಬೇಕಣ್ಣ, ನಿಮಗೆ ಅಲ್ವಾ ಅದು ಅಪ್ಪ 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 ಅಂತೆಲ್ಲ ಕರೆಯೋದು ಕುದುರೆ. ಅದು ಎದುರಿಗಿದ್ರುತ್ತು ಅಣ್ಣ, ಎದುರ್ತಾ ತೊಳಿ ಗೈಸ್. ಈಗ ಫೈರಿಂದ ಒಂದು ಶಾರ್ಟ್ ತಗೊಳ್ತಿದ್ವಿ, ಇದನ್ನ ಇಟ್ಕೊಂಡು ನಡ್ಕೊಂಡು ಹೋಗೋದು. ನೈಟ್ ಶಾರ್ಟಿಗೆ ಈಗ ತೆಗಿತಿದ್ದೀವಿ ಮಾರ್ನಿಂಗ್ ಶಾರ್ಟಲ್ಲೇ, ಬಟ್ ತೋರಿಸ್ಬೇಕಾದ್ರೆ ಮಾತ್ರ ನೈಟ್ ಶಾರ್ಟ್ ತೋರಿಸ್ತೀವಿ. ಕಾಲು ತೋರಿಸ್ಬೇಕಾದ್ರೆ ನೈಟ್ ಶಾರ್ಟ್ ತೋರಿಸ್ತೀವಿ ಗೈಸ್. ಇದನ್ನು ನಾವು ಅಲ್ಲಿ ತನಕ ಇದು ಮಾರ್ನಿಂಗ್ ಶಾರ್ಟೇ. ಏಯ್ ಸುಮ್ಮನಿರೋ ಸುಲ್ತಾನ್. ಜಾಸ್ತಿ ಮುಂದೆ ತಗೋಬೇಡಿ, ಬೆಂಕಿ ಮುಖ ಥರ ಗಾಳಿ ಈ ಕಡೆ ಇದೆ. ಗಾಳಿ ನಿಮ್ಮ ಕಡೆ ಹೊಡಿತಾ ಇದೆ, ಜಾಸ್ತಿ ತಗೋಬೇಡಿ ಆಯ್ತಾ. ಸುಲ್ತಾನ್ ಕಡೋರೆ ಐಸಾ ಚಿಲಿ ಒಂಚೂರು ಕತ್ಲೆ ತೆಗೆದ್ರೆ ಸಖತ್ತಾಗಿ ಬರೋದು ಈ ಶಾರ್ಟು ಅಲ್ವಾ ಸುಲ್ತಾನ್. ಗೈಸ ಬೆಂಕಿ ಇದೆಯಲ್ಲ, ನಾವು ಸರಿ ನೈಟ್ ಕ್ಯಾಂಪ್ ಮಾಡ್ಬೇಕಾದ್ರೆ ಆ ಥರ ಬೆಂಕಿ ಹಚ್ಬಿಟ್ಟಿಗೆ ಆ ಥರ ಮಾಡ್ಕೊಂಡು ಒಂದು ಕ್ಯಾಂಪ್ ಮಾಡೋಣ ಆಯ್ತಾ. ಅದು ಚೆನ್ನಾಗಿರುತ್ತೆ. ಅದು ಹಳೆ ಕಾಲದ ದೀಪ ಬರುತ್ತಲ್ಲ, ಆ ಥರ ದೀಪ ಥರ ಫೈಯರ್ ಲೈಟ್ ಥರ ಅದು ನಮಗೆ. ಈ ಶಾರ್ಟ್ ನೋಡಿ ಹೆಂಗಿದೆ. ಈ ಶಾರ್ಟ್ನ ಒಂಚೂರು ನೈಟಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಆ್ಯಕ್ಚುಲಿ. ಹಾಯ್ ಚೊಟ್ಟ ಸ್ವಲ್ಪ ಜಲ್ದಿ ಸ್ವಲ್ಪ ಚೇರ್ಸ್ಕೊಬೇಡಿ ನಾನು ಹುಡುಗಿ ಅಲ್ಲೇ ಬೆಂಕಿ ಆರಿಸ್ಬೇಡಿ. ಇಲ್ಲ ಬೇಕೇನೋ ಇದು ಇಟ್ಕೊಂತೆ. ಇದು ಇಟ್ಕೊಂತೇನೆ. ಇದು ಬೇಕಾ ತಲೆ ಹೆಂಗೆ ಅಲ್ಲಾಡ್ತಾ ನೋಡಿ ಗಸಿನು. ಪೋಷಿತ್ ಹೆಸರು ಓಸಿ. ಕೋಲಲ್ಲಿ ಹೊಡಿತಾ ಇದ್ದಾನೆ ಗಸಿನು. ಪೋಷಿತ್ ಆಯ್ ಮಾಡು ವಿಡಿಯೋಗೆ. ಹಾಯ್ ಗೈಸ್, ಹಾಯ್ ಮಾಡ್ತೀನಿ. ಬಾಯ್ ಮಾಡು. ಟಾಟಾ. ಎದಳು ಕೂರ್ಬಾರ್ದು. ಹಾ ಏನಿದು ಬಾ ಈ ಕಡೆ ಬಾ. ಇವನು ಎದ್ರಕೊಂಡು ಬರ್ತಾ. ಹೋಲ್ಬೇಕಾ? ನಿನ್ನ ಹೆಸರೇನು ಹೇಳು. ಹಾ ಹಾಯ್ ಮಾಡು. ಇಲ್ಲಿ ಇಲ್ಲ ಹಾಯ್ ಮಾಡು. ಹಾಂ ಕಾಟಿ ಮಾಡೋದು ಗೊತ್ತಾ? ಅವಾಗ ಅವರಿಗೆ ಕುದುರೆ ಗಸಿದ್ವಿ, ಆಮೇಲೆ ನಿಮ್ಮನ್ನ ಕಾಟಿ ಗಸ್ ಕಳ್ಸೋದು ಅಷ್ಟೇ. ನೀವು ರೈಡ್ ಮಾಡ್ಕೊಂಡು ಕೂತ್ಕೊಬಿಡ್ರಿ. ಈ ವಿಡಿಯೋ ವೈರಲ್ ಆಗಿ ನಿಮಗೆ ಮೇಕಪ್ ಮೇಲೆ ಮೇಕಪ್ ಆಫರ್ ಬರಬೇಕು, ಅವನಿಗೆ ಶೂಟ್ ಬರಬೇಕು, ಚೆನ್ನಾಗಿರುತ್ತೆ. 3, 2, 1 ಅಲ್ಲ. ಆ್ಯಕ್ಚುಲಿ ಬೆಂಕಿದು ಸ್ವಲ್ಪ ನೈಟ್ ಇನ್ನೂ ಚೂರಾಗಿದೆ. ಇನ್ನೂ ನೆಕ್ಸ್ಟ್ ಸ್ವಲ್ಪ ಇರಬೇಕು. ಸಾಕ ಲೆನ್ಸಿಂದ ದೂರ ಇಡು. ಈಗ ತಗ ಬನ್ನಿ, ಅಲ್ಲಿ ಫ್ರಂಟ್ ಹತ್ರ ಬನ್ನಿ, ಅಥವಾ ಫೇಸ್ ಹತ್ರ ಬನ್ನಿ. ಜಸ್ಟ್ ಇಲ್ಲಿ ನೋಡಿ ಫೇಸ್, ಇಲ್ಲಿ ಫ್ರಂಟ್ ಆಪೋಸಿಟ್. ಹಾಂ ಇಲ್ಲಿ ನೋಡಿ ಫೇಸ್ ಹತ್ರ, ಜಸ್ಟ್ ಹಿಂಗೆ ಮುಖದ ಹತ್ರ ಹಿಂಗೆ ಮಾಡಿಕೊಂಡು ಈ ಕಡೆ ನೋಡಿ. ಇಲ್ಲಿ ನೋಡಿ ಬೆಂಕಿ ಸಾಕಾ? ಅದು ಮುಖದ ಹತ್ರ ಇಡೋದು ಬೇಡ ಕಣೋ. ಅಣ್ಣ ಹೋಗಿ ಹತ್ರ ಹೋಗಿ. ಇವಾಗ ವಿಡಿಯೋ ಮಾಡ್ಕೊಂಡು ಲಾಸ್ಟ್ ರೈಡಿಂಗ್ ಮಾಡೋಣ ಕಾನ್ಸೆಪ್ಟ್ ವಿಡಿಯೋ. ಅದು ಇಷ್ಟ ಆದರೆ ನೀವು ಎಷ್ಟಲ್ಲಿ ಇದ್ದೀರಾ ಅದ್ರ ಹತ್ರಕ್ಕೆ ಹೋಗಿ ಪಕ್ಕ ಕರೆಕ್ಟು. ಒಂದು ನಿಮಿಷ ಬನ್ನಿ, ಇಲ್ಲಿ ಇಟ್ಕೊಳ್ಳಿ. ಅವರೇ ನಿಂತಿದ್ದಾರಂತೆ. ಸುಲ್ತಾನ್ ಒಂದ್ಸರಿ ಜಂಪ್ ಮಾಡು ಸುಲ್ತಾನ್. ಅದೆಲ್ಲ ಫೋಟೋ ಶೂಟ್ ಮಾಡಿಸ್ಬೋದಾಯ್ತಲ್ಲ ಇದರಲ್ಲೆಲ್ಲ. ಇದಕ್ಕೆಲ್ಲ ಅಯ್ಯೋ ಇವ್ರಿಗಿಂತ ಎದುರ್ತಾರೆ ಸಿಕ್ಕಾಬಟ್ಟೆ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಬೇಕಾ ಹೇಳಿ. ಸೆಲ್ಫಿಲಿ ಬೇಕಾ? ಹೆಂಗೆ ತೆಗಿಲಿ ನಾನು? ಹೆಂಗೆ ಕಾಣುತ್ತೆ ನನಗೆ? ಓಕೆ ನಿಂತ್ಕೊಳ್ಳಿ. ಕುದುರೆ ಶೂಟ್ ಮುಗೀತು ಗೈಸ್. ಕುದುರೆನ ಬೀಳ್ಕೊಡುಗೆ ಕೊಡ್ತಿದ್ದೀವಿ. ಕುದುರೆ ವಿಡಿಯೋ ಮಾಡ್ತಿದ್ದಾನೆ ಅಂತಾನೆ ಫಾಸ್ಟಾಗಿ ಓಡಿಸ್ಕೊಂಡು ಹೋಗ್ಬಿಟ್ರು ಅವಣ್ಣ. ಬೇರೆ ಶಾರ್ಟ್ ಏನಂದರೆ, ಈಗ ಇಲ್ಲಿ ನೋಡಿ ಫಾರೆಸ್ಟಿಂದ ನಡ್ಕೊ ಬರೋ ಥರ ಈ ಶಾರ್ಟ್ನ ಈಗ ತೆಗಿತಿದ್ದೀವಿ. ಹುಷಾರು ತಪ್ಪೋಗ್ಬಿಟ್ಟಿದ್ದೀನಿ, ಆದ್ರೂ ಆಪ್ಷನ್ ಇಲ್ಲ, ಬರಬೇಕಾಗಿತ್ತು, ಹಂಗೆ ಬಂದಿದ್ದೀನಿ ಗೈಸ್. ವಿಡಿಯೋ ಶೂಟ್ ಮಾಡಿ ನಾವು ಮಧ್ಯಾಹ್ನ ಬಂದಿದ್ದು. ಕರೆಕ್ಟಾಗಿ ಊಟ ಮಾಡಲು ನವಿಲ್ಗೆ ಹೋಗ್ತಾಯಿದೆ ನೋಡಿ ಇಲ್ಲಿ ಯಾವುದೋ. ಈಗ ಟೈಮ್ ಎಕ್ಸಾಕ್ಟ್ಲಿ 6:30 ಆಗ್ತಾ ಬರ್ತದೆ. ಎಷ್ಟು ಬೇಗ ಕತ್ಲೆ ಆಯಿತು ನೋಡಿ. ವಿಡಿಯೋ ಶೂಟು ಮತ್ತು ಎಡಿಟ್ ಮಾಡೋ ಟೈಮಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆ್ಯಕ್ಚುಲಿ ಗೈಸ್. ಫೈನಲಿ ಈಗಷ್ಟು ನಮ್ಮ ಶೂಟೆಲ್ಲ ಮುಗೀತು. ಟೈಮ್ ನೋಡಿದ್ರೆ 8:30 ಆಗ್ತಾ ಬರ್ತಿದೆ. ಈಗ ಕಾಫಿ ಕುಡ್ದು ನಾವು ಈ ಜಾಗದಿಂದ ಹೋಗ್ತೀವಿ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಬಾಯ್.